ನಮಸ್ಕಾರ. ನಮ್ಮ ಕರ್ನಾಟಕದಲ್ಲಿ ಎಸ್-ಟಿ ಕ್ಯಾಟಗರಿಗೆ 420 ಮಾರ್ಕ್ಸ್ ಇದ್ರ MBBS ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅಂದ್ರ ಯಾರು ನಂಬಂಗಿಲ್ಲ. ಆದ್ರ ಅದಕ್ಕಿಂತ ಕಡಿಮೆ ಮಾರ್ಕ್ಸ್ ಇದ್ರೂ ಎಸ್-ಟಿ ಕ್ಯಾಟಗರಿ ಒಳಗೂ ಕೂಡ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರ್ತೈತಿ. ಯಾಕಂದ್ರ ರಿಸರ್ವೇಶನ್ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಮತ್ತ ಕನ್ನಡ ಮೀಡಿಯಂ ಆಗಿರ್ಬೋದು, ಈ ಎಲ್ಲಾ ರಿಸರ್ವೇಶನ್ ಅನ್ನ ಯೂಸ್ ಮಾಡ್ರ 400 ಮಾರ್ಕ್ಸ್ಗೂ ಕೂಡ ನಮ್ಮ ಕರ್ನಾಟಕದಲ್ಲಿ MBBS ಸೆಮಿ ಗೌರ್ಮೆಂಟ್ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಐತಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಸ್-ಟಿ ಕ್ಯಾಟಗರಿ ಲಾಸ್ಟ್ ಇಯರ್ 2025 ಅಲ್ಲಿ ಸೆಕೆಂಡ್ ಮತ್ತು ಥರ್ಡ್ ರೌಂಡ್ಗೆ ಕೊನೆಯ ಸೀಟ್ ಯಾವ್ಯಾವ ಅಲಾಟ್ಮೆಂಟ್ ಆಗಿದ್ದು ಮತ್ತೆ ಆಲ್ ಇಂಡಿಯಾ ರ್ಯಾಂಕಿಗೆ ಯಾವ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅದ್ರ ಬಗ್ಗೆ ಏನೈತ್ಲ ಕಂಪ್ಲೀಟ್ ಆಗಿ ಏನೈತ್ಲ ಈ ವಿಡಿಯೋ ಒಳಗೆ ಡಿಸ್ಕಷನ್ ಮಾಡ್ತಾನೆ. ವಿಡಿಯೋ ಏನೈತ್ಲ ಕೊನೆ ಮಟ್ಟ ನೋಡ್ರಿ. ನಿಮಗೆ ಏನಾರ ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ ದಾಗ ಕಮೆಂಟ್ ಮಾಡ್ರಿ. ಮತ್ ಇನ್ನೊಂದ್ ಏನಂದ್ರ ನಿಮ್ಮ ಮಾರ್ಕ್ಸ್ ಆಗಿರ್ಬೋದು ಮತ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಕೂಡ ಕಮೆಂಟ್ ಬಾಕ್ಸ್ ದಾಗ ಕಮೆಂಟ್ ಮಾಡ್ರಿ. ಯಾಕಂದ್ರ ಕೆಲವೊಂದಿಷ್ಟು ಸ್ಟೂಡೆಂಟ್ ಇರ್ತಾರ ಬರೀ ಮಾರ್ಕ್ಸ್ ಅನ್ನ ಅಷ್ಟ ಕಳಿಸ್ತಿರ್ತಾರೋ, ಅದಕ್ಕೇನೈತ್ಲ ಆಲ್ ಇಂಡಿಯಾ ರ್ಯಾಂಕಿಂಗ್ ಏನೈತ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತತಿ. ಅದಕ್ಕೋಸ್ಕರನ ಮಾರ್ಕ್ಸ್ ಜೊತೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಅನ್ನು ಕೂಡ ಕಮೆಂಟ್ ಬಾಕ್ಸ್ ದಾಗ ಪಿನ್ ಮಾಡ್ರಿ. ಫಸ್ಟ್ ನೋಡ್ಬೇಕಂದ್ರ ಎಸ್-ಟಿ ಕ್ಯಾಟಗರಿ ಜನರಲ್ ಮೆರಿಟ್ ನೋಡುನು. ಲಾಸ್ಟ್ ಇಯರ್ 2,28,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಥರ್ಡ್ ರೌಂಡ್ ಒಳಗ 2,27,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೀವು ಕೇಳ್ಬೋದು ಯಾಕೆ ಕಟ್ ಆಫ್ ಇಲ್ಲಿ ಜಾಸ್ತಿ ಆತ್ಲ ಅಂತ ಹೇಳಿ ಕೇಳ್ತಾರೆ. ಯಾಕಂದ್ರ ರೀಸನ್ ಏನಂದ್ರ ಈ ಕಾಲೇಜ್ ಒಳಗ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಹುಬ್ಬಳ್ಳಿ ಕಾಲೇಜ್ ಒಳಗ 6 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ, ಇಯರ್ಲಿ ಫೀಸ್ ಇರ್ತೈತಿ. ಮತ್ತ ಇಲ್ಲಿ ಫಾರೂಕಿ ಅಕಾಡೆಮಿ ಆಫ್ ಮೆಡಿಕಲ್ ಕಾಲೇಜ್ ಒಳಗ ವರ್ಷಕ್ಕೆ ಏನೈತ್ಲ 1,60,000 ಫೀಸ್ ಇರ್ತೈತಿ. ಅದಕ್ಕೇನೈತ್ಲ ಬಹಳಷ್ಟು ಮಂದಿ ಏನೈತ್ಲ 6 ಲಕ್ಷದ ಸೀಟಿಗೆ ಹೋಗಂಗಿಲ್ಲ, 1.6 ಲ್ಯಾಕ್ಸಿಗೆ ಏನೈತ್ಲ ಸೀಟಿಗೆ ಹೋಗ್ತಾರ. ಮತ್ತ ಲಾಸ್ಟ್ ಇಯರ್ ನಮ್ಮ ಕರ್ನಾಟಕ ಒಳಗ ಟೋಟಲ್ ಆಗಿ ಕೌನ್ಸಿಲಿಂಗ್ ದಿಂದನ 1,277 MBBS ಸೀಟ್ಸ್ ಇನ್ಕ್ರೀಸ್ ಆಗಿದ್ದು, ಮತ್ತ ಈ ವರ್ಷ ಕೂಡ 1,300 MBBS ಸೀಟು ಏನೈತ್ಲೆ ಇನ್ಕ್ರೀಸ್ ಆಗ್ಯಾವತ್ ಹೇಳಿ NMC ದಿಂದ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಂದೈತಿ. ಮತ್ ಇನ್ನೂ ಸೀಟ್ ಜಾಸ್ತಿ ಆಗುವಂತ ಚಾನ್ಸಸ್ ಜಾಸ್ತಿ ಐತಿ. ಲಾಸ್ಟ್ ಇಯರ್ ಕೂಡ 1,500 ಸೀಟ್ಸ್ ಅನ್ನ ಇನ್ಕ್ರೀಸ್ ಆಗಿದ್ದು. ಆದ್ರ ನಮ್ಮ ಸ್ಟೇಟ್ ಕೋಟಾಗ ಒಂದ್ ಸ್ವಲ್ಪ ಸೀಟ್ ಬರ್ತಾವು, ಆಲ್ ಇಂಡಿಯಾ ಕೋಟಾಗ ಒಂದ್ ಸ್ವಲ್ಪ ಸೀಟ್ ಹೋಗ್ತಾವ, ಬಹಳಷ್ಟೇನ್ ಸೀಟ್ ಹೋಗಂಗಿಲ್ಲ. ಅದಕ್ಕೋಸ್ಕರನ ಈ ವಿಡಿಯೋ ಒಳಗೆ ಕಂಪ್ಲೀಟ್ ಆಗಿರುವಂತ ಕಟ್ ಆಫ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ವಿಡಿಯೋ ಏನಿತ್ಲ ಕೊನೆ ಮಟ್ಟ ನೋಡ್ರಿ. ಓಕೆ, ನಿಮಗೇನರೆ ಕೌನ್ಸಿಲಿಂಗ್ ಗೈಡೆನ್ಸ್ ಅಥವಾ ಪೇಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಂದ್ರ ಇಲ್ಲಿ ಕೊಟ್ಟಿರುವಂತ ನಂಬರ್ಗೆ ಏನೈತ್ಲ ಕಾಂಟ್ಯಾಕ್ಟ್ ಮಾಡ್ರಿ. ಮತ್ತೆ ಇದೇನೈತ್ಲ RX Med Vision ಅಂತ, ನಾನು ಕೂಡ ಇದೇ ಕನ್ಸಲ್ಟೆನ್ಸಿ ಮುಖಾಂತರ ಅಡ್ಮಿಷನ್ ನ ತಗೊಂಡನಿ. ಇಲ್ಲಿ ಏನೈತ್ಲ ಟ್ರಸ್ಟೆಡ್ ಒನ್ ಐತಿ. ಅದಕ್ಕೋಸ್ಕರನ ನನ್ನ ಯಾರು ಬಹಳಷ್ಟು ವ್ಯೂವರ್ಸ್ ಕೇಳತ್ತಿದ್ರು ಪೇಡ್ ಕೌನ್ಸಿಲಿಂಗ್ ಮಾಡ್ತಾರೆ ಅಂತ ಹೇಳಿ, ಅದಕ್ಕೋಸ್ಕರನ RX Med Vision ಅನ್ನು ಕನ್ಸಲ್ಟೆನ್ಸಿ ಏನೈತ್ಲ ಅದು ಏನೈತ್ಲ ನಮ್ ಸರ್ದನ ಐತಿ. ನನ್ನ ನಂಬಿಕೆ ಮೇಲೆ ಏನೈತ್ಲ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಹೋಗ್ರಿ, ಅಲ್ಲಿ ಕೂಡ ನಿಮಗ ಕಂಪ್ಲೀಟ್ ಆಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಗೈಡೆನ್ಸ್ ಅನ್ನ ಕೊಡ್ತಾರೋ. ಮತ್ತ ನಿಮ್ಮ ಡೌಟ್ ಗಳನ್ನ ಏನೈತ್ಲ ಕಂಪ್ಲೀಟ್ ಆಗಿ ಏನೈತ್ಲ ಸಾಲ್ವ್ ಮಾಡ್ತಾರ. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಎಸ್-ಟಿ ಕ್ಯಾಟಗರಿ ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ ಸುಮಾರು 2,23,000 ಆಲ್ ಇಂಡಿಯಾ ರ್ಯಾಂಕಿಗೆ SR ಪಾಟೀಲ್ ಮೆಡಿಕಲ್ ಕಾಲೇಜ್ ಬಾಗಲಕೋಟೆಯಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ ಅದೇ ನೀವು ಥರ್ಡ್ ರೌಂಡ್ ಅಲ್ಲಿ ನೋಡ್ಬೇಕಾದ್ರ 2,33,000 ಆಲ್ ಇಂಡಿಯಾ ರ್ಯಾಂಕಿಗೆ KBN ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಗುಲ್ಬರ್ಗಾದಲ್ಲಿ ಏನೈತ್ಲ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ ನೋಡ್ಬೋದು ನೀವು ಎಷ್ಟು ವೇರಿಯೇಷನ್ ಆಗೈತೆ ಅಂದ್ರ ಅರೌಂಡ್ 11,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಏನೈತ್ಲ ಸೀಟ್ ವೇರಿಯೇಷನ್ ಆಗೈತಿ. ಲಾಸ್ಟ್ ಇಯರ್ ನಂಬರ್ ಆಫ್ ಸೀಟ್ ಇನ್ಕ್ರೀಸ್ ಅದು. ಮತ್ತ ಈ ವರ್ಷನೂ ಕೂಡ ನಿಮ್ಮ ರ್ಯಾಂಕಿಂಗ್ 2,35,000 ಕಿಂತ ಕಡಿಮೆ ಐತಿ ಅಂದ್ರ ನಿಮಗೂ ಕೂಡ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಐತಿ. ಯಾರೆಲ್ಲ ಎಸ್-ಟಿ ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕೋಟಾದಾಗ ಯಾರೆಲ್ಲ ಅದರ್ಲ ಅವ್ರಿಗಂತೂ ಬಹಳಷ್ಟು ಚಾನ್ಸ್ ಐತಿ. ಮತ್ತ ಆಲ್ರೆಡಿ ಹೇಳಿನಿ, ನಿಮ್ಮ ಮಾರ್ಕ್ಸ್ ಮತ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಏನೈತ್ಲ ಕಮೆಂಟ್ ಬಾಕ್ಸ್ ದಾಗ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಎಸ್-ಟಿ ಕ್ಯಾಟಗರಿ ಕನ್ನಡ ಮೀಡಿಯಂ ಅಲ್ಲಿ ನೋಡ್ಬೋದು ನೀವು. ಎಸ್-ಟಿ ಕ್ಯಾಟಗರಿ ಕನ್ನಡ ಮೀಡಿಯಂ ಅಲ್ಲಿ
2,69,000 ಆಲ್ ಇಂಡಿಯಾ ರ್ಯಾಂಕಿಗೆ ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಅಲ್ಲಿ ಬೆಂಗಳೂರಲ್ಲಿ ಸೀಟ್ ಅಲಾಟ್ಮೆಂಟ್ ಆಗೈತೆ. ಈ ವರ್ಷ ಅರೌಂಡ್ 420 ಮಾರ್ಕ್ಸ್ಗೆ 2,26,000 ಬಂದೈತಿ. ಅರೌಂಡ್ ನಿಮ್ಗ ಗೊತ್ತಾಗ್ತೈತಿ ಎಷ್ಟು ಮಾರ್ಕ್ಸ್ಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗ್ಬೋದು. ಇದಕ್ಕಿಂತ ನಿಮ್ಮ ರ್ಯಾಂಕಿಂಗ್ 2,69,000 ಕಿಂತ ಕಡಿಮೆ ರ್ಯಾಂಕಿಂಗ್ ಇತ್ತಂದ್ರ ನಿಮಗೂ ಕೂಡ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಆಗಿರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರ ST ಕೆಟಗರಿ ಹೈದರಾಬಾದ್ ಕರ್ನಾಟಕ ಇದರದು 2,10,000 ಆಲ್ ಇಂಡಿಯಾ ರ್ಯಾಂಕಿಗೆ KBN ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತೆ ಲಾಸ್ಟ್ ಇಯರ್ ನಿಮ್ಮ ರ್ಯಾಂಕಿಂಗು ಈ ವರ್ಷ 2,10,000 ಕಿಂತ ಕಡಿಮೆ ಇದ್ರ ನಿಮ್ಗೂ ಕೂಡ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರ್ತೈತಿ. ಒಂದು 5,000 ವೇರಿಯೇಷನ್ ರ್ಯಾಂಕ್ ವೇರಿಯೇಷನ್ ಆಗೋ ಸಾಧ್ಯತೆನೂ ಜಾಸ್ತಿ ಐತಿ. ಅದಕ್ಕೋಸ್ಕರನ ಯಾರೆಲ್ಲ ಬಾರ್ಡರ್ ಲೈನ್ ದಾಗ ಅದರಿ ಅವ್ರಿಗೂ ಕೂಡ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಐತಿ. ಯಾಕಂದ್ರ ನಂಬರ್ ಆಫ್ MBBS ಸೀಟ್ಸ್ ನಮ್ ಕರ್ನಾಟಕ ಒಳಗ ಈ ವರ್ಷ ಜಾಸ್ತಿ ಆಗತ್ತಾವ್. ನೆಕ್ಸ್ಟ್ ನೋಡ್ಬೇಕಂದ್ರ ST ಕೆಟಗರಿ ರೂರಲ್ ಲಾಸ್ಟ್ ಇಯರ್ 2,38,000 ಆಲ್ ಇಂಡಿಯಾ ರ್ಯಾಂಕಿಗೆ ಶ್ರೀ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್ ರಾಮನಗರದಲ್ಲಿ ಏನೈತ್ಲೆ ಸೀಟ್ ಅಲಾಟ್ಮೆಂಟ್ ಆಗಿತ್ತ. ಮತ್ತ ಥರ್ಡ್ ರೌಂಡ್ ಒಳಗೆ ನೋಡ್ಬೇಕಂದ್ರ 2,40,000 ಆಲ್ ಇಂಡಿಯಾ ರ್ಯಾಂಕಿಗೆ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಅಲ್ಲಿ ಕೊನೆಯ ಸೀಟ್ ಏನೈತ್ಲೆ ಅಲಾಟ್ಮೆಂಟ್ ಆಗಿತ್ತು. ಮತ್ತ ಈ ವರ್ಷ ನಿಮ್ಮ ರ್ಯಾಂಕಿಂಗ್ 2,40,000 ಕಿಂತ ಕಡಿಮೆ ಇದ್ರೂ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಐತಿ. ಆಲ್ ಇಂಡಿಯಾ ರ್ಯಾಂಕಿಂಗ್ ಅಂದ್ರ ನಮ್ಮ ಕರ್ನಾಟಕ ಒಳಗ ಆಲ್ ಇಂಡಿಯಾ ರ್ಯಾಂಕಿಂಗ್ ಕೆ ಏನ್ ಕೌನ್ಸಿಲಿಂಗ್ ನಡೆಸ್ತೈತ್ಲ ಅದ್ರೊಳಗ. ನೆಕ್ಸ್ಟ್ ನೋಡ್ಬೇಕಂದ್ರ ST ಕೆಟಗರಿ ರೂರಲ್ ಹೈದರಾಬಾದ್ ಕರ್ನಾಟಕ 2,13,000 ಆಲ್ ಇಂಡಿಯಾ ರ್ಯಾಂಕಿಗೆ ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮುದ್ದೇನಹಳ್ಳಿ ಕಾಲೇಜ್ ಒಳಗೆ ಏನೈತ್ಲ ಕೊನೆಯ ಸೀಟ್ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗೈತಿ. ಆದ್ರ ಈ ಕಾಲೇಜ್ ಅಲ್ಲಿ ಬಹಳಷ್ಟು ಏನೈತ್ಲ ರೂಲ್ಸ್ ಅದಾವು. ಮತ್ತೆ ಈ ಕಾಲೇಜ್ದಾಗ್ಲಿ ಫ್ರೀ ಇರ್ತೈತೆ. ಆದ್ರ ನೀವು MBBS ಮುಗಿದ್ ಆದ್ಮೇಲೆ ಈ ಕಾಲೇಜಲ್ಲಿ ಸರ್ವಿಸ್ ಅನ್ನ ಮಾಡ್ಬೇಕು 5 ವರ್ಷ. ಇದ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ನೆಕ್ಸ್ಟ್ ವಿಡಿಯೋದಾಗ ಕೊಡ್ತಾನಿ. ಮತ್ತ ಥರ್ಡ್ ರೌಂಡ್ ಒಳಗೆ ಎಷ್ಟ ಅಂದ್ರ 1,95,000 ರ್ಯಾಂಕಿಗೆ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಅದು ಗೌರ್ಮೆಂಟ್ ಕಾಲೇಜಿನ ಗೌರ್ಮೆಂಟ್ ಸೀಟ್ ಒಳಗ ಸಿಕ್ಕತಿ. ಯಾರೆಲ್ಲ ಹೈದರಾಬಾದ್ ಕರ್ನಾಟಕ ST ರೂರಲ್ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಯಾರ್ದೆಲ್ಲ ಐತಿ ಅವ್ರಿಗೊಂದು ಗುಡ್ ಅಪಾರ್ಚುನಿಟಿ ಇದ್ದಂಗ ಈ ವಿಡಿಯೋ ಕಂಪ್ಲೀಟ್ ಏನೈತ್ಲ ನಿಮ್ಮ ರ್ಯಾಂಕಿಂಗ್ ಈ ವರ್ಷ 2 lakh ಕಿಂತ ಕಡಿಮೆ ಬಂದಿದ್ರ ನಿಮಗೂ ಕೂಡ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.